ಹಲೋ ಗೈಸ್, ನೋಡಿ ನಾನು ಇದು ಫ್ರಾಕ್ ಮಾಡ್ತಾ ಇದ್ದೇನೆ. ಲಾಂಗ್ ಫ್ರಾಕ್ ಹೇಗೆ ಕಟಿಂಗ್ ಮಾಡಬೇಕು, ಹೇಗೆ ಟಿಚಿಂಗ್ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಕಟಿಂಗ್ದು ಒಂದು ವಿಡಿಯೋ ಹಾಕ್ತೇನೆ ನೋಡಿ. ಈ ಬಟ್ಟೆ ಹಾಗಿರುತ್ತೆ ಅಲ್ವಾ, ಇದಕ್ಕೆ ಹಾಗೆ ಫೋಲ್ಡ್ ಮಾಡ್ಕೋಬೇಕು. ಇದು ಫೋಲ್ಡ್ ಮಾಡಿ ನಮಗೆ ಎಷ್ಟು ಲೆಂತ್ ಬೇಕು ನೋಡಿ, ಈ ತರ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೋಬೇಕು. ಲೆಂತ್ ಎಷ್ಟು ಬೇಕು ಅಷ್ಟು ಲೆಂತ್ ಹಾಕೋಬೇಕು. ಈ ತರ ಫೋಲ್ಡ್ ಮಾಡ್ಕೋಬೇಕು. ಇದು ಲಾಂಗ್ ಫ್ರಾಕು, ಇದು ಅಂಬ್ರೆಲಾ ಅಲ್ಲ, ಲಾಂಗ್ ಫ್ರಾಕ್, ನಿರ್ಗಿ ಫ್ರಾಕ್ ಇದು ನೋಡಿ. ಇಲ್ಲಿ ನಮಗೆ ಬರುತ್ತೆ 39 ಬರ್ತಾ ಇದೆ, ಬಟ್ ನಾವು ಹಾಕೊಳ್ತಾ ಇರೋದು 30 ಇಂಚ್ ಹಾಕೋತೀವಿ. ಇದು ನಿರಿಗೆ ಆಗಬೇಕು, ನಿರಿಗೆ ಬರುತ್ತೆ ಸೈಡು, ಹಾಗಾಗಿ 30ಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀವಿ ನೋಡಿ. ಈ ತರ ಮಾರ್ಕ್ ಹಾಕೊಂಡು ಇದನ್ನೇ ಹಾಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಈ ತರ ಹಾಕಿ ನೋಡಿ. ಇದು ನಿರ್ಗಿದು, ಇದು ಕೆಳಗಡೆ ಬಾರ್ಡರ್ ತರ ಬರುತ್ತೆ ನಿರ್ಗಿ, ಅದು ಇದಕ್ಕೆ ಪ್ಲೇಟ್ ಹಾಕೋಬೇಕು. ಹಾಗಾಗಿ ಇದಷ್ಟು ಬಟ್ಟೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ತರ ಇದು ಲಾಂಗ್ ಫ್ರಾಕು ಕಟಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಈ ತರ ಲೈನಿಂಗ್ ಅಟ್ಯಾಚ್ ಆಗಿದ್ದೆ ನೋಡಿ. ಈ ತರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಉಸ್ ತರ ಬಿ ನೋಡಿ. ಈ ತರ ಫ್ರಾಕ್ ಇಂದು ಕೆಳಗಡೆ ನಿರಿಗೆ ಬರುತ್ತೆ ಅಲ್ವಾ, ಆ ನಿರಿಗೆ ಇದು ಕೆಳಗಡೆ ಎಲ್ಲ ಟೀಚ್ ಮಾಡ್ಕೊತಾ ಇದ್ದೀವಿ. ಮತ್ತೆ ನಿರಿಗೆ ಕಟ್ಟಬೇಕು. ಒಂದು ಸೈಡು ಟೀಚ್ ಮಾಡ್ಕೊತಾ ಇದ್ದೀವಿ. ಈಗ ಈ ತರ ನಿರಿಗೆ ಕಟ್ಕೊಳ್ತಾ ಇದ್ದೀವಿ. ಇದು ಫ್ರಾಕಿಗೆ ಅಟ್ಯಾಚ್ ಮಾಡಬೇಕು. ಕೆಳಗಡೆ ಬರುತ್ತೆ ಅಲ್ಲ ಫ್ರಾಕಿಗೆ, ಅದೇ ಫ್ರಾಕಿಗೆ ನಿರಿಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ತರ ಫುಲ್ಲು ನಿರಿಗೆ ಅಟ್ಯಾಚ್ ಮಾಡಿ ಮತ್ತೆ ವಿಡಿಯೋ ಮಾಡ್ಕೊತೀನಿ. ಅಂಬ್ರೆಲಾಕ್ಕೆ ಈ ಡ್ರೆಸ್ಸಿಗೆ ಇದು ನಿರಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೇವೆ ನೋಡಿ. ನಿರಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ಫುಲ್ಲು ಫ್ರಾಕ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಫ್ರಾಕ್ ಹೊಲಿತಾ ಇದ್ದೀವಲ್ವಾ, ಮೇಲಿಂದ ಟಾಪ್ ಇದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಶೀತೈತಿತ್ತು ನೋಡಿ. ಈ ಥರ ಗೈಸ್ ಇದು ಬಪ್ ತೋಳಿಗೆ ಇದು ಸ್ಲೀವ್ಸ್ಗೆ ಸ್ವಲ್ಪ ನಾವು ನೀರಿಗೆ ಇಟ್ಕೊಳ್ತಾ ಇದ್ದೀವಿ. ಈ ಥರ ಗೈಸ್ ಇವಾಗ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಇದು ಅಂಬ್ರೆಲಾ ಮೇಲಿಂದು, ಈ ಫ್ರಾಕ್ ಮೇಲಿಂದು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಇದು ಬಪ್ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಫುಲ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರಾಕ್ ಮೇಲೆ ಅಟ್ಯಾಚ್ ಮಾಡ್ತೀವಿ ನೋಡಿ. ಫ್ರಾಕ್ದು ನಿರಿಗೆ ಇಟ್ಕೊಳ್ತಾ ಇದ್ದೀವಿ. ಹೀಗೆ ಟೀಚ್ ಮಾಡ್ಕೊತಾ ಇದ್ದೀವಿ ನಿರಿಗೆ. ಇವಾಗ ಫುಲ್ಲು ಟೀಚಿಂಗ್ ಮಾಡಬೇಕು. ಫುಲ್ಲು ನಿರಿಗೆಯನ್ನು ಹಾಗೆ ಟೀಚ್ ಮಾಡ್ಕೊಂಡಿದ್ದೇವೆ. ಇವಾಗ ಫ್ರಾಕು ಈ ಥರ ಎಲ್ಲ ನಿರಿಗೆ ಇಟ್ಕೊಂಡಿದ್ದೀವಿ. ಫ್ರಾಕ್ ರೆಡಿ ಆಗಿದೆ. ಇವಾಗ ಅಟ್ಯಾಚ್ ಮಾಡಿ ಫುಲ್ ಟಾಪ್ ರೆಡಿ ಮಾಡಿ ಗೈಸ್ ಫ್ರಾಕ್ ಹೊಲ್ದಿದ್ದೇವೆ. ಇನ್ನೂ ರೆಡಿ ಮಾಡಬೇಕು. ಇವಾಗ ನಿರಿಗೆ ಗೈಸ್ ಫ್ರಾಕ್ ರೆಡಿ ಆಗಿದೆ. ಇವಾಗ ಇದು ಲಾಂಗ್ ಫ್ರಾಕು ಫುಲ್ ರೆಡಿ ಮಾಡ್ಕೊಂಡಿದ್ದೇವೆ. ಫುಲ್ ಟೀಚ್ ಮಾಡಿ ನೋಡಿ. ಈ ಥರ ಬಂದಿದೆ ನೋಡಿ. ಫುಲ್ ವಿಡಿಯೋ ನೋಡಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಇದು ಬಪ್ ತೋಳು ಹಾಕಿದ್ದೇವೆ. ಬಪ್ ತೋಳಿಗೆ ಈ ಥರ ನಿರಿಗೆ ಹಾಕಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ನಾನು ಇದು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ.